ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸಿಂಗಂ ಅಣ್ಣಾಮಲೈ ಅವರು ಮತ್ತೆ ರಾಜಕೀಯ ಮುನ್ನೆಲೆಯಲ್ಲಿ ನಿಂತು ಅಬ್ಬರಿಸ್ತಾ ಇದ್ದಾರೆ. 6 ತಿಂಗಳು ಆರಾಮಾಗಿ ದುರಾಡಳಿತವನ್ನ ಮಾಡಿಕೊಂಡು ಖುಷಿಯಾಗಿದ್ದಂತಹ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರಕ್ಕೆ ಈಗ ಮತ್ತೆ ಶನಿ ದೇಶ ಶುರುವಾಗಿದೆ ನೋಡಿ. ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗಿದ್ದಂತಹ ಅಣ್ಣಾಮಲೈ ಅವರು ವಾಪಸ್ ತಮಿಳುನಾಡಿಗೆ ಬರ್ತಾ ಇದ್ದ ಹಾಗೇನೆ ಸ್ಟಾಲಿನ್ ಸರ್ಕಾರವನ್ನ ಗಡ ಗಡ ನಡುಗಿಸೋದಕ್ಕೆ ಶುರುವಂತೂ ಮಾಡಿದ್ದಾರೆ. ಅಣ್ಣಾಮಲೈ ಅವರ ಧ್ವನಿಯನ್ನ ಅಡಗಿಸೋದಕ್ಕೆ ಬೇರೆ ದಾರಿನೇ ಕಾಣದೆ ಈಗ ಡಿಎಂಕೆ ಸರ್ಕಾರ ಅವರನ್ನ ಅರೆಸ್ಟ್ ಮಾಡುವಂತಹ ದುಸ್ಸಾಹಸಕ್ಕೆ ಕೈಯನ್ನ ಹಾಕಿದೆ. ಎಸ್, ಅಣ್ಣಾಮಲೈ ಅವರ ಹವಾ ನೋಡಿ ಡಿಎಂಕೆ ಬೆಚ್ಚಿ ಬಿದ್ದಿದೆ. 6 ತಿಂಗಳು ನೇಪಥ್ಯದಲ್ಲಿದ್ರೂ ಕೂಡ ಈತನ ಜನಪ್ರಿಯತೆ ಅಯ್ಯೋ ತಗ್ಗೇ ಇಲ್ವಲ್ಲ ಅಂತ ಅಚ್ಚರಿ ಬೇರೆ ಪಡ್ತಾ ಇದೆ. ಮುಂದಿನ ವಿಧಾನಸಭಾ ಚುನಾವಣೆ ಹೊತ್ತಿಗೆ ತಮಗೆ ಅತಿ ದೊಡ್ಡ ಅಪಾಯವಾಗಿ ಕಾಣ್ತಾ ಇರುವಂತಹ ಅಣ್ಣಾಮಲೈ ಅವರನ್ನ ಈಗಲೇ ಮಟ್ಟ ಹಾಕೋದಕ್ಕೆ ಸ್ಟಾಲಿನ್ ಸರ್ಕಾರ ತಂತ್ರವನ್ನ ರೂಪಿಸ್ತಾ ಇದೆ. ಆದ್ರೆ ಈಗಾಗಲೇ 100 ಕೇಸ್, ಅದೇ ರೀತಿ FIR ಗಳನ್ನ ಮೈ ಮೇಲೆ ಎಳ್ಕೊಂಡಿರುವಂತಹ ಅಣ್ಣಾಮಲೈ ಅವರು ಈಗ ಈ ಬಂಧನ, ಈ FIR ಇವೆಲ್ಲದಕ್ಕೂ ಹೆದರುವಂತಹ ಲೆವೆಲ್ ಅನ್ನ ದಾಟಿ ಬಹಳ ಎತ್ತರವನ್ನ ತಲುಪಿದ್ದಾಗಿದೆ. ಸೊ ಈ ಸಲ ತಮಿಳುನಾಡಿನಲ್ಲಿ ಡಿಎಂಕೆ, AIADMK, ಇಳೆಯ ದಳಪತಿ ವಿಜಯ್ ಇವರೆಲ್ಲರನ್ನ ಸೈಡಿಗೆ ಒತ್ತಿ ಅಣ್ಣಾಮಲೈ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸುವಂಥದ್ದು ಖಚಿತ ಅಂತ ಹೇಳ್ತಾ ಇದ್ದಾರೆ ತಮಿಳುನಾಡಿನ ಜನತೆ. ಬಹುಶಃ ಇದೇ ಭಯಕ್ಕೆ ಈಗ ಡಿಎಂಕೆ ಗವರ್ಮೆಂಟ್ ಅಣ್ಣಾಮಲೈ ಅವರ ಎಲ್ಲ ಹೋರಾಟಗಳನ್ನ, ಅವರ ಎಲ್ಲ ಚಳುವಳಿಗಳನ್ನ, ಪ್ರತಿಭಟನೆಗಳನ್ನ ಇವೆಲ್ಲವನ್ನ ಹತ್ತಿಕ್ಕೋದಕ್ಕೆ ಹೋಗ್ತಾ ಇದೆ. ಅಂದಹಾಗೆ ಆಗ್ಲೇ ಹೇಳಿದ ಹಾಗೇನೆ ಅಣ್ಣಾಮಲೈ ಅವರನ್ನ ಈಗ ತಮಿಳುನಾಡು ಸರ್ಕಾರ ಅರೆಸ್ಟ್ ಮಾಡಿದೆ. ಬಟ್ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ಹೇಳ? ಎಸ್, ಒಬ್ಬ ದೇಶದ್ರೋಹಿ ಭಯೋತ್ಪಾದಕನ ಪರ ನಿಂತಿರುವಂತಹ ಸ್ಟಾಲಿನ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಕ್ಕೆ. ಎಸ್, ಆತನ ಹೆಸರು SA ಭಾಷಾ. ಅಲುಮಾ ಅನ್ನುವಂತಹ ಭಯೋತ್ಪಾದಕ ಸಂಘಟನೆಯ ಸಂಸ್ಥಾಪಕ ಈತ. 1998ರಲ್ಲಿ ತಮಿಳುನಾಡು ಮಾತ್ರ ಅಲ್ಲ, ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ಸರಣಿ ಬಾಂಬ್ ಸ್ಫೋಟ ಆಗುತ್ತೆ. ಎಲ್ಲಿ? ಕೊಯಂಬತ್ತೂರಿನಲ್ಲಿ. ಎಸ್, ಬರೋಬ್ಬರಿ 58 ಜೀವಗಳನ್ನ ಈ ಸರಣಿ ಬಾಂಬ್ ಸ್ಫೋಟ ಬಲಿ ತಗೊಳ್ಳುತ್ತೆ. ಸೊ ಈ ಸೀರಿಯಲ್ ಬ್ಲಾಸ್ಟ್ ನ ರೂವಾರಿ ಬೇರೆ ಯಾರು ಅಲ್ಲ, ಇದೇ SA ಭಾಷಾ. ಅದು ಫೆಬ್ರವರಿ 14, 1998 ಚುನಾವಣೆ ಹತ್ರದಲ್ಲೇ ಇತ್ತು. ಬಿಜೆಪಿಯ ಹಿರಿಯ ನಾಯಕ LK ಅಡ್ವಾಣಿಜಿ ಅವರು ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ರು. ಕೊಯಂಬತ್ತೂರಿನಲ್ಲಿ ಅವರ ಚುನಾವಣಾ ಭಾಷಣ ಫಿಕ್ಸ್ ಬೇರೆ ಆಗಿತ್ತು. ಸೊ ಇಂತಹ ಹೊತ್ತಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಈ ಭಾಷಾ ಪ್ಲಾನ್ ಅನ್ನ ಹಾಕ್ತಾನೆ. ಸರಣಿ ಬಾಂಬ್ ಸ್ಫೋಟ ನಡೆಸ್ತಾನೆ. 58 ಅಮಾಯಕ ಜೀವಗಳು ಬಲಿ ಆಗೋದ್ರ ಜೊತೆಗೆ 200ಕ್ಕೂ ಹೆಚ್ಚು ಜನ ಗಾಯಗೊಳ್ಳುತ್ತಾರೆ. ಬಹಳ ದಿನ ಬೇಕಾಗೋದಿಲ್ಲ, ಈ ಭಾಷಾ ಅಂಡ್ ಗ್ಯಾಂಗ್ ಸಿಕ್ಕಾಕೊಳ್ತಾರೆ. ಅಪರಾಧ ಕೂಡ ಸಾಬೀತಾಗುತ್ತೆ. ಭಾಷಾ ಜೊತೆಗೆ 14 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ. 1998ರಿಂದ 2024 ಅಂದ್ರೆ 25 ವರ್ಷ ಜೈಲು ವಾಸವನ್ನ ಈ ಪಾಪಿ ಅನುಭವಿಸ್ತಾನೆ. ಆನಂತರ ಇತ್ತೀಚೆಗೆ ಈತನನ್ನ ಪೊಲೀಸ್ ಇಲಾಖೆ ಪೆರೋಲ್ ಮೇಲೆ ಬಿಡುಗಡೆ ಮಾಡುತ್ತೆ. ಅನಾರೋಗ್ಯದ ನೆಪವನ್ನ ನೀಡಿ ಈತ ಪೆರೋಲ್ ಮೇಲೆ ಆಚೆ ಬರೋದ್ರಲ್ಲಿ ಯಶಸ್ವಿ ಕೂಡ ಆಗ್ತಾನೆ. ಅಫ್ಕೋರ್ಸ್ ಸಾಯೋ ವಯಸ್ಸು ಕೂಡ ಆಗಿರುತ್ತೆ ಬಿಡಿ. ಡಿಸೆಂಬರ್ 17ನೇ ತಾರೀಕು ಈ ಪಾಪಿ ಆರೋಗ್ಯ ಹದಗೆಟ್ಟು ಸಾವನ್ನಪ್ತಾನೆ. ಆಗ ಆತನಿಗೆ ವಯಸ್ಸು 84 ವರ್ಷ. ಈ ಪರಮ ಪಾಪಿ ಕೊಂದಿರುವಂಥದ್ದು 58 ಅಮಾಯಕ ಜೀವಗಳನ್ನ. ಆದ್ರೆ ಡಿಎಂಕೆ ಸರ್ಕಾರ ಈತನನ್ನ ಹುತಾತ್ಮನ ತರ ಮೆರೆಸ್ತಾ ಇದೆ. ಒಬ್ಬ ಭಯೋತ್ಪಾದಕ ಸತ್ರೆ ಆತನ ಶವಯಾತ್ರೆಗೆ ಅವಕಾಶವನ್ನ ಕೊಡುತ್ತೆ ಈ ಸ್ಟಾಲಿನ್ ಸರ್ಕಾರ. ಆತನ ಮೆರವಣಿಗೆಗೆ ಸಹಸ್ರಾರು ಮುಸಲ್ಮಾನರು ಸೇರ್ತಾರೆ. ಅದಕ್ಕೂ ಅವಕಾಶವನ್ನು ಕೊಡುತ್ತೆ ಈ ಸ್ಟಾಲಿನ್ ಸರ್ಕಾರ.
ಇವೆಲ್ಲದರ ಜೊತೆಗೆ ಆ ಶವಯಾತ್ರೆಗೆ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗುತ್ತೆ. ಏನ್ ಮಾಡ್ದ ಅಂತ? ಏನು ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿದಾನ ಆಯ್ತಾ? ಯಾತಕ್ಕೋಸ್ಕರ ಈತನ ಶವಯಾತ್ರೆಗೆ ಅವಕಾಶವನ್ನು ಕೊಟ್ಟಿದ್ದು? ಒಬ್ಬ ಯಕಶ್ಚಿತ್ ಟೆರರಿಸ್ಟ್, ಐ ರಿಪೀಟ್ ಟೆರರಿಸ್ಟ್, 58 ಅಮಾಯಕರ ಬಲಿಯನ್ನು ತಗೊಂಡಂತಹ ರಾಕ್ಷಸ ಸತ್ರೆ ಆತನನ್ನ ಕೊಯಂಬತ್ತೂರು ತುಂಬ ಮೆರವಣಿಗೆ ಮಾಡಿಸಿ ಗೌರವವನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ತಮಿಳುನಾಡಿನ DMKಗೆ ಸ್ವಲ್ಪ ಕೂಡ ನಮ್ಮ ದೇಶದ ಮೇಲೆ ಭಕ್ತಿ ಗೌರವ ಇಲ್ವೇ ಇಲ್ವಾ? ದೇಶ ಪ್ರೇಮಾನೇ ಇಲ್ವಾ? ಒಬ್ಬ ಟೆರರಿಸ್ಟ್ಗೆ ಇಷ್ಟೆಲ್ಲ ಗೌರವ ಬೇಕಾ? ಸೌತ್ ಉಕ್ಕಡಂನಿಂದ ನಾರ್ತ್ ಕೊಯಂಬತ್ತೂರು ತನಕ ಈತನ ಮೆರವಣಿಗೆ ಅಂತೆ. ಅಲ್ಲಿರುವಂತಹ ಫ್ಲವರ್ ಮಾರ್ಕೆಟ್ ನಲ್ಲಿ, ಹೈದರಲ್ಲಿ ಟಿಪ್ಪು ಸುಲ್ತಾನ್ ಮಸೀದಿಯಲ್ಲಿ ಈತನ ಅಂತಿಮ ವಿಧಿವಿಧಾನ ಅಂತೆ. ವಾರೆ ವಾ! DMK ಸರ್ಕಾರ ಯಾವ ಸಂದೇಶವನ್ನು ನೀಡ್ತಾ ಇದೆ ಈ ಮೂಲಕ? ಸ್ಟಾಲಿನ್ಗೆ ಮುಸಲ್ಮಾನರ ಮತವನ್ನ ಕಳ್ಕೊಳ್ಳುವಂತಹ ಭಯನ? ಓಲೈಕೆ ತುಷ್ಟೀಕರಣ, ಇದಕ್ಕೆ ಒಂದು ಲಿಮಿಟ್ ಬೇಡವಾ? 1993ರಲ್ಲಿ ತಮಿಳುನಾಡಿನ RSS ಕಚೇರಿಯಲ್ಲಿ ಬಾಂಬ್ ಸ್ಫೋಟ ಮಾಡಿಸಿದ್ದು ಇದೇ ಭಾಷಾ. ಈತ RSS ಕಚೇರಿ ಸ್ಫೋಟ ಮಾಡಿದವನು ಅಂತ ಹೇಳಿದ್ರೆ ಓ ಈತ ನಮ್ಮ ಪರ ಹೀಗಂತ ಹೇಳಿ DMK ಸರ್ಕಾರ ಸಿಂಪತೈಸ್ ಮಾಡ್ತಾ ಇದೆಯಾ? ಒಬ್ಬ ಭಯೋತ್ಪಾದಕನನ್ನ ವೈಭವೀಕರಿಸ್ತಾ ಇರುವಂತದನ್ನ ವಿರೋಧ ಮಾಡಿದ್ದಕ್ಕೆ ಅಣ್ಣಾಮಲೈ ಮತ್ತು ಅವರ ಬೆಂಬಲಿಗರನ್ನ ಅರೆಸ್ಟ್ ಮಾಡುತ್ತೆ ಈ ಸ್ಟಾಲಿನ್ ಸರ್ಕಾರ. ಎಸ್, ಒಬ್ಬ ಟೆರರಿಸ್ಟಿನ ಶವಯಾತ್ರೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ, ಆತನಿಗೆ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಕ್ಕೆ ಅಣ್ಣಾಮಲೈ ಅವರ ನಾಯಕತ್ವದಲ್ಲಿ BJP ಪ್ರೊಟೆಸ್ಟ್ ಅನ್ನ ಮಾಡುತ್ತೆ. ಫೈನ್, ಬಂಧಿಸಿ ಬಿಡುಗಡೆ ಮಾಡೋದನ್ನ ನಾವು ಫಾರ್ಮ್ಯಾಲಿಟಿ ಅಂತ ಅಂದ್ಕೊಳ್ಳೋಣ. ಆದ್ರೆ ಏನ್ ಮಾಡುತ್ತೆ ನೋಡಿ ಈ ಸ್ಟಾಲಿನ್ ಸರ್ಕಾರ. ಅಣ್ಣಾಮಲೈ ಅದೇ ರೀತಿ 916 ಮಂದಿಯ ವಿರುದ್ಧ FIR ಅನ್ನ ದಾಖಲು ಮಾಡುತ್ತೆ. ಪರ್ಮಿಷನ್ ಇಲ್ಲದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಇಷ್ಟು ಮಂದಿಯ ವಿರುದ್ಧ FIR ಅನ್ನ ದಾಖಲು ಮಾಡುತ್ತೆ. ಪರ್ಮಿಷನ್ ಕೇಳಿದ್ರೆ ಈ DMK ಸರ್ಕಾರ ಪರ್ಮಿಷನ್ ಅನ್ನು ಕೊಡ್ತಾ ಇತ್ತಾ? ಇಲ್ಲವಲ್ಲ. ಅಥವಾ ಈ ಪ್ರತಿಭಟನೆಯನ್ನ ಸರ್ಕಾರದ ಪರ್ಮಿಷನ್ಗೋಸ್ಕರ ಕಾಯ್ಕೊಂಡು ಮುಂದಿನ ವರ್ಷ ಮಾಡಬೇಕಾಗಿತ್ತ? ಅಣ್ಣಾಮಲೈ ಅವರು ಇಲ್ಲದೆ ಹೋಗಿದ್ದಿದ್ರೆ ಈ ಪ್ರತಿಭಟನೆ ಬಹುಶಃ ನಡೀತಾನೆ ಇರಲಿಲ್ಲ. ತಮಿಳುನಾಡಿನಲ್ಲಿ ಈಗ BJPಗೆ ಇರುವಂತಹ ಏಕೈಕ ಸ್ಟಾರ್ ನಾಯಕ ಅಂತ ಹೇಳಿದ್ರೆ ಅದು ಆಫ್ ಕೋರ್ಸ್ ಅಣ್ಣಾಮಲೈ ಅವರು. ಅಣ್ಣಾಮಲೈ ಅವರು ವಿದೇಶದಿಂದ ವಾಪಸ್ ಬರೋ ತನಕ BJP ಕೂಡ ಒಂಥರ ತಣ್ಣಗೆ ಕೂತಿತ್ತು. ಆದರೆ ತಮ್ಮ ನಾಯಕ ಬಂದ ಕೂಡಲೇ ಈಗ BJPಗಂತೂ ತಮಿಳುನಾಡಿನಲ್ಲಿ ಬಲ ಬಂದಿದೆ. ಅಣ್ಣಾಮಲೈ ಅವರು ಮತ್ತೆ ಸಕ್ರಿಯರಾಗಿದ್ದಾರೆ. ಈ ಪ್ರತಿಭಟನೆ ಅನ್ನುವಂಥದ್ದೇನಿದೆ, ದಿಸ್ ಈಸ್ ಜಸ್ಟ್ ಎ ಬಿಗಿನಿಂಗ್. ಈ ರೀತಿ ಕೇಸ್ ಹಾಕೋದ್ರಿಂದ ಅಣ್ಣಾಮಲೈ ಅವರನ್ನ ಕಟ್ಟಿ ಹಾಕೋದಕ್ಕಂತೂ ಸಾಧ್ಯನೇ ಇಲ್ಲ ನಿಮಗೆ. ಮುಂದಿನ 2-3 ವರ್ಷ ಈ DMK ಅಣ್ಣಾಮಲೈ ಅನ್ನುವಂಥ ಸುನಾಮಿಯನ್ನ ತಡೆಯುವಂತಹ ಪ್ರಯತ್ನ ಏನಿದೆ ಅದನ್ನು ಮಾಡ್ತಾನೆ ಇರುತ್ತೆ. ಬಟ್ ತಡೆದಷ್ಟು ಇನ್ನು ಸ್ಟ್ರಾಂಗ್ ಆಗಿ ಮೇಲೆ ಬರ್ತಾನೆ ಇರ್ತಾರೆ ಒನ್ ಅಂಡ್ ಓನ್ಲಿ ಸಿಂಗಂ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.